ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RHchemistry. ಸೊ ನಾನು 2 ದಿವಸದ ಹಿಂದೆ ಒಂದು ವಿಡಿಯೋವನ್ನು ಮಾಡಿದ್ದೆ, ಮೊನ್ನೆ ಒಂದು ವಿಡಿಯೋವನ್ನು ಮಾಡಿದ್ದೆ. ಸೊ ಅಬೌಟ್ ಓಪನ್ ಕೌನ್ಸಿಲಿಂಗ್ ವಿಚ್ ಈಸ್ ಗೋಯಿಂಗ್ ಟು ಟೇಕ್ ಪ್ಲೇಸ್ ಇನ್ ದ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರಲ್ ಸೈನ್ಸ್, ಅಂದರೆ UAS ಬ್ಯಾಂಗ್ಳೂರಲ್ಲಿ. ಸೊ ಅಂದರೆ GKVK ಆವರಣದಲ್ಲಿ ನಿಮಗೊಂದು ಓಪನ್ ಕೌನ್ಸಿಲಿಂಗ್ ನಡೀತದೆ. ಸೊ ಅದಕ್ಕೆ ಯಾವ್ಯಾವ ರೀತಿ ಅಪ್ಲಿಕೇಶನನ್ನು ಹಾಕಬೇಕು ಅನ್ನೋದನ್ನು ಕೂಡ ಹೇಳಿದೆ. ಇನ್ನೊಂದು ಸಾರಿ ನಿಮಗೆ ನೆನಪು ಮಾಡ್ತೀನಿ. ಸೊ ಅಪ್ಲಿಕೇಶನ್ ಹಾಕೋದಕ್ಕೆ 8, 9, 10, 11 ಅಂದರೆ 4 ದಿವಸ ಟೈಮ್ ಇದೆ. ಇವತ್ತು ಆಲ್ರೆಡಿ 10ನೇ ತಾರೀಕು, ನಾಳೆ ಲಾಸ್ಟ್ ಡೇಟ್ ಇದೆ. ಸೊ ನೀವು ಖುದ್ದಾಗಿ ಬೆಂಗಳೂರಿಗೆ ಹೋಗಬೇಕಾದ್ರೂ ಕೊಡ್ಬೋದು, ಇಲ್ಲ ಅಂಚೆ ಮೂಲಕ ಆದರೂ ಕೊಡ್ಬೋದು. ಆ್ಯಂಡ್ ಆ ಅಪ್ಲಿಕೇಶನ್ ಫಾರ್ಮನ್ನು ಈ ಒಂದು PDF ಕೆಳಗೇನೆ ಕೊಟ್ಟಿರ್ತಾರೆ. ಸೊ ಇಲ್ಲೂ ಕೂಡ ಇದೆ, ಇಲ್ಲಿ ತೋರಿಸ್ತಾ ಇದ್ದೀನಿ ನಾನು. ಇದರ ಒಂದು ಕಾಪಿಯನ್ನು ಆಲ್ರೆಡಿ ನಾನು ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿದ್ದೀನಿ. ಸೊ ಟೆಲಿಗ್ರಾಮ್ ಚಾನಲಲ್ಲಿ ನಿಮಗೆ ಸಿಗಬೇಕು ಅಂತಂದರೆ ಟೆಲಿಗ್ರಾಮನ್ನು ಡೌನ್ಲೋಡ್ ಮಾಡಿಕೊಂಡು RHchemistry ಅನ್ನೋ ಒಂದು ಚಾನಲ್ನ ನೀವು ಟೈಪ್ ಮಾಡಿ. ಸೊ ದ್ಯಾಟ್ ಯು ಆರ್ ಗೋಯಿಂಗ್ ಟು ಗೆಟ್ ದ್ಯಾಟ್ RHchemistry ಪಬ್ಲಿಕ್ ಚಾನಲ್ ಕಾಣ್ತದೆ. ಅದರಲ್ಲಿ ನೀವು ಫೈಲ್ಸ್ ಸೆಕ್ಷನ್ನಿಗೆ ಹೋಗಿಬಿಟ್ರೆ ನಿಮಗೆ ಇದು ಕಾಣಿಸ್ತದೆ, ದಯವಿಟ್ಟು ನೋಡ್ಕೊಳ್ಳಿ. ಸೊ ಈ ಒಂದು ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಿ ಇದನ್ನು ನೀವು ಖುದ್ದಾಗಿ ಆದರೂ ಹೋಗಿ ಕೊಡಬೇಕು, ಇಲ್ಲ ಅಂತಂದರೆ ಸೊ ಪೋಸ್ಟ್ ಮೂಲಕ ಆದರೂ ಹೋಗಿ ಕೊಡಬೇಕು. ಸೊ ಇದನ್ನು ಫಿಲ್ ಮಾಡೋದಕ್ಕೆ ಅಂದರೆ ನಿನ್ನೆ ರಾತ್ರಿ ಅಥವಾ ನಿನ್ನೆ ಮಧ್ಯಾಹ್ನ ಇರಬೇಕು, ನಾನು ಈಗ ಜಸ್ಟ್ ನೋಡಿದೆ ಅದನ್ನು. ಸೊ ಸೀಟ್ ಮೆಟ್ರಿಕ್ಸನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಎಸ್, ಬೆಂಗಳೂರಿನ ವೆಬ್ಸೈಟಲ್ಲಿ UAS ಬ್ಯಾಂಗ್ಳೂರ್ ಅಂತ ಹೊಡೆದ ಮೇಲೆ ಅಲ್ಲಿ ನ್ಯೂಸ್ ಆ್ಯಂಡ್ ಇವೆಂಟ್ಸ್ ಅಂತ ಹೇಳಿ ನೋಟಿಫಿಕೇಶನ್ ಕಾಣಿಸ್ತದೆ. ಅಲ್ಲಿ ನಿಮ್ಮ ಐಕಾರಿಗೆ ಸಂಬಂಧಪಟ್ಟ ಹಾಗೆ ಮತ್ತು KCET ಅಂಡರ್ ಎಷ್ಟು ಸೀಟುಗಳು ಉಳಿದಿದೆ ಅನ್ನೋದ್ರ ಬಗ್ಗೆ ಒಂದು ಡೀಟೇಲ್ ಆಗಿ ಸೀಟ್ ಮೆಟ್ರಿಕ್ಸನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಅದನ್ನು ಕೂಡ ನಾನು ಇವತ್ತು ತೋರಿಸೋದಕ್ಕೆ ಹೊರಡ್ತಾ ಇದ್ದೀನಿ. ಸೊ ಇದರಲ್ಲಿ ಭಾಳ ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ದರು, ಸರ್ ನನಗೀಗ ಹಾರ್ಟಿಕಲ್ಚರ್ ಸಿಕ್ಕಿದೆ, ಈ ಸೀಟನ್ನು ಕ್ಯಾನ್ಸಲ್ ಮಾಡಿಬಿಟ್ಟು ನಾನೇನಾದರೂ ಅಗ್ರಿಕಲ್ಚರಿಗೆ ಹೋಗ್ಬೋದಾ, ಈ ರೀತಿ ಕ್ವಶನನ್ನು ಕೇಳ್ತಾ ಇದ್ದರು. ಸೊ ವಿದ್ಯಾರ್ಥಿಗಳೇ ನೆನ್ಪಿಟ್ಕೊಳ್ಳಿ, ಇಲ್ಲಿ 8ನೇ ಪಾಯಿಂಟಲ್ಲಿ ಕ್ಲಿಯರ್ ಕಟ್ ಆಗಿ ಕೊಟ್ಟಿದ್ದಾರೆ. KCET 2021-22 ಪ್ರವೇಶಾತಿ ಪ್ರಕ್ರಿಯೆಯಿಂದ ಆಯ್ಕೆಯಾಗಿ ರಾಜ್ಯದ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯಗಳಲ್ಲಿ ಯಾವುದೇ ಪದವಿಗಳಿಗೆ ಪ್ರವೇಶ ಪಡೆದಿರುವ ಅಭ್ಯರ್ಥಿಗಳು ಇದರಲ್ಲಿ ಭಾಗವಹಿಸುವ ಅರ್ಹತೆ ಹೊಂದಿರುವುದಿಲ್ಲ. ಇನ್ನು ನೀವು ಹೇಳೋ ಪ್ರಕಾರ ಸರ್ ನಾನು ಆಲ್ರೆಡಿ ಕ್ಯಾನ್ಸಲ್ ಮಾಡ್ಕೋತೀನಿ, ಆದಮೇಲೆ ಹೋಗ್ತೀನಿ, ಇವೆಲ್ಲ ಕ್ಲಾರಿಫಿಕೇಷನನ್ನು ನೀವು ಆ ಒಂದು ಕಾಲೇಜಿಗೆ ಕಾಲ್ ಮಾಡಿ ಕೇಳ್ಕೊಳ್ಬೇಕಾಗ್ತದೆ. ಅದ್ರ ಬಗ್ಗೆ ಎಲ್ಲೂ ಕೂಡ ಕ್ಲಿಯರ್ ಕಟ್ಟಾಗಿ ಕೊಟ್ಟಿಲ್ಲ. ಇನ್ನು ಇಂಜಿನಿಯರಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ, ಸೀಟ್ ಸಿಕ್ಕಿದೆ, ಇದನ್ನು ಕ್ಯಾನ್ಸಲ್ ಮಾಡಿ ನಾನೇನಾದರೂ ಈ ಒಂದು ಓಪನ್ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ ಕೇಳ್ತಾ ಇದ್ದಾರೆ. ಸೊ ಇದರಲ್ಲೂ ಕೂಡ ಕಂಡೀಷನ್ಸ್ ಇಲ್ಲ. ಸೊ ಕಂಡೀಷನ್ಸ್ ಇಲ್ಲ ಅಂದರೆ ನಾವು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ, ಯಾಕಂದರೆ ನಿಮಗೆ ಫಾಲ್ಸ್ ಹೋಪನ್ನು ಕೊಡೋದಕ್ಕೆ ನನಗೆ ಇಷ್ಟ ಇಲ್ಲ. ಸೊ ಅದಕ್ಕೆ ನೀವೇನು ಮಾಡಬೇಕು, ನಿಮ್ಮ ಒಂದು ಫೋನ್ ನಂಬರ್ಸ್ ಅಂತೂ ಕೊಟ್ಟಿದ್ದಾರೆ ಇಲ್ಲಿ, ಹೌದಾ? ಫೋನ್ ನಂಬರ್ಸ್ ಅಂತೂ ಕೊಟ್ಟಿರ್ತಾರೆ, ಇಲ್ಲಿ ನೋಡ್ಬೋದು. ಸೊ ಇಲ್ಲಿ ಫೋನ್ ನಂಬರ್ಸ್ ಇಲ್ಲಿ ಕಾಣ್ತಾ ಇದೆ, ಫೋನ್ ಅಂಥೇಳಿ, ಅದಕ್ಕೆ ಫೋನ್ ಮಾಡಿ ಕೇಳ್ಕೊಳ್ಳಿ. ಸೊ ಈ ರೀತಿ ಇದೆ ನಮ್ಮ ಪ್ರಾಬ್ಲಮ್, ಯಾವ ರೀತಿ ಸೊಲ್ಯೂಷನ್ ನಿಮ್ಮದು ಅಂಥೇಳಿ. ಸೊ ಡೆಫಿನೆಟ್ಲಿ ನಿಮಗೆ ಸೊಲ್ಯೂಷನ್ ಸಿಗ್ಬೋದು. ಇದರ ಜೊತೆಗೆ ನಾನೀಗ ಹೇಳೋದಕ್ಕೆ ಹೊರಟಿರೋದು ನೋಡಿ, ಇದು ಸೀಟ್ ಮೆಟ್ರಿಕ್ಸ್ ವಿಚ್ ಇಸ್ ಗಿವನ್ ಬೈ ವೇಕೆಂಟ್ ಸೀಟ್ ಲೀಸ್ ವಿಚ್ ಇಸ್ ಗಿವನ್ ಬೈ ಫಾರ್ಮ್ ಸೈನ್ಸ್ ಯೂನಿವರ್ಸಿಟೀಸ್. ಇಲ್ಲಿ ನೋಡ್ಬೋದು, ಇಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಯೂನಿವರ್ಸಿಟಿದು ಹೇಳ್ತೀನಿ, ಅದೇ ಟೈಪ್ ಈ ಒಂದು PDF ಅನ್ನು ಕೂಡ ನಿಮ್ಮ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ. ಮತ್ತು ಸೊ ಈ ಒಂದು PDF ನಿಮಗೆ UAS ಬ್ಯಾಂಗ್ಳೂರ್ ಗೂಗಲಲ್ಲಿ ಸರ್ಚ್ ಮಾಡಿದರೆ ಅಲ್ಲೂ ಕೂಡ ಸಿಗ್ತದೆ. ಪ್ಲೀಸ್ ಗೋ ಥ್ರೂ ದ್ಯಾಟ್. ಓಕೆ. ಸೊ ಕಾಲೇಜ್ ಆಫ್ ಅಗ್ರಿಕಲ್ಚರ್ ನೋಡ್ಬೋದು, ಇಲ್ಲಿ BSc ಅಗ್ರಿಕಲ್ಚರ್ ನೋಡಿ 3 ಸೀಟ್ಸ್ ಉಳಿದಿದೆ, ಹೌದಾ? 3 ಸೀಟ್ಸ್ ಉಳಿದಿದೆ. ಸೊ BSc ಅಗ್ರಿಕಲ್ಚರ್ ಕಾಲೇಜ್ ಹಾಸನದಲ್ಲಿ 11 ಸೀಟ್ ಉಳಿದಿದೆ. ಸೊ ಕಾಲೇಜ್ ಆಫ್ ಅಗ್ರಿಕಲ್ಚರ್ ಮಂಡ್ಯದಲ್ಲಿ ನೋಡಿ 10 ಸೀಟ್ ಉಳಿದಿದೆ. ಸೊ ಈ ರೀತಿ ಅಗ್ರಿಕಲ್ಚರ್ ಸೈನ್ಸ್ ಬ್ಯಾಂಗ್ಳೂರಲ್ಲಿ ಇರುವಂಥ, ಬ್ಯಾಂಗ್ಳೂರ್ ಅಂಡರ್ ಬರುವಂಥ ಕಾಲೇಜಸ್ಗಳು. ಅದೇ ರೀತಿ ನಿಮಗೆ ಶಿವಮೊಗ್ಗ ಇರ್ಬೋದು, ಧಾರವಾಡ ನೋಡಿ ಕಾಲೇಜ್ ಆಫ್ ಅಗ್ರಿಕಲ್ಚರ್ BSc ಅಗ್ರಿಕಲ್ಚರ್ ಕೋರ್ಸು ನಿಮಗೆ 7 ಸೀಟ್ ಉಳಿದಿದೆ. ವಿಜಯಪುರದಲ್ಲಿ 6 ಸೀಟ್ ಉಳಿದಿದೆ. ಸೊ ಇಲ್ಲಿ ದಿಸ್ ಅಗ್ರಿಕಲ್ಚರ್ 8 ಸೀಟ್ ಉಳಿದಿದೆ, ಹೌದಾ? ಸೊ ಇಲ್ಲಿ ಕಾಸ್ಟನ್ನು ಕೊಟ್ಟಿದ್ದಾರೆ, ಅನ್ರಿಸರ್ವ್ಡ್, SC ST. ಆ ಕಾಸ್ಟಲ್ಲಿ ಏನಾದರೂ ವಿದ್ಯಾರ್ಥಿಗಳು ಅವೈಲಬಿಲಿಟಿ ಇಲ್ಲ ಅಂತಂದರೆ ಅದನ್ನು ಜನರಲ್ ಮೆರಿಟಲ್ಲಿ ಕನ್ವರ್ಟ್ ಮಾಡಿ ಹಾಕ್ತಾರೆ. ಓಕೆ. ಔಟ್ ಆಫ್ ಸೀಟ್ ಮೆಟ್ರಿಕ್ಸ್ ಇಲ್ಲಿ ನೋಡಿ PC PWD UPS ಅಂತಲೂ ಕೊಟ್ಟಿದ್ದಾರೆ. ಸೊ ಇದು ಐಕಾರ್ ಅಂಡರ್ ಬರುವಂಥ ಸೀಟ್ ಮೆಟ್ರಿಕ್ಸು. ಮತ್ತು ಇದಕ್ಕೆ ನಮಗೆ ವಾಕಿಂಗ್ ಕೌನ್ಸಿಲಿಂಗ್ ಅಂಡರ್ ನೋಡಿ ವೇಕೆಂಟ್ ಸೀಟ್ಸ್ ಫಾರ್ ಓಪನ್ ಕೌನ್ಸಿಲಿಂಗ್ KCET ಅಂಡರ್ ಬರುವಂಥ ಸೀಟ್ಸ್ಗಳನ್ನು ಕೇಳಲು ತೋರಿಸ್ತಾ ಇದ್ದೀನಿ. ಒಂದು ಒಳ್ಳೆಯ ಅವಕಾಶ ಅಂತಲೇ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ, ಸೊ ನೀವು ಅಗ್ರಿಕಲ್ಚರ್ ಮಾಡಬೇಕು ಅಂತಂದರೆ ಆಲ್ಮೋಸ್ಟ್ ಇಲ್ಲಿ 1 2 3 4 5 ಕಾಲೇಜಸ್ ಅಂಡರ್ ನೋಡ್ಬೋದು ಇಲ್ಲಿ. ಸೊ ಆಲ್ಮೋಸ್ಟ್ ನಿಮಗೆ ಇಷ್ಟೆಲ್ಲ ಸೀಟ್ಗಳು ಉಳಿದಿದೆ, ಹೌದಾ? ಸೊ ಇದರಷ್ಟು ಸೀಟ್ಸ್ಗಳಲ್ಲಿ ಇಲ್ಲಿ ನೋಡ್ಬೋದು, ಇಲ್ಲಿ ನಿಮಗೆ ಕಾಸ್ಟ್ ಕೂಡ ಕಾಣಿಸ್ತದೆ. ಆ ಒಂದು ಕಾಸ್ಟಲ್ಲಿ ಅವೈಲಬಿಲಿಟಿ ಇಲ್ಲ ಅಂದರೆ ಅದನ್ನು ಜನರಲಲ್ಲಿ ಹಂಚಿಕೆ ಮಾಡಲಾಗ್ತದೆ, ನಿಮ್ಮ ಒಂದು ಇನ್ಕ್ರೀಸಿಂಗ್ ಆರ್ಡರ್ ಆಫ್ ರ್ಯಾಂಕಿಂಗ್ ಪ್ರಕಾರ ಅಂತ ಹೇಳಿದ್ದಾರೆ. ಸೊ ಆ ಪ್ರಕಾರ ಆಗ್ತದೆ. ಸೊ ಇಲ್ಲಿ ನೋಡ್ಬೋದು 38 ಸೀಟುಗಳು ಜನರಲ್ ಮೆರಿಟಲ್ಲಿ ಸ್ಟಿಲ್ ಇಟ್ ಈಸ್ ಲೆಫ್ಟ್. ಇದೇ ರೀತಿ ಧಾರವಾಡ ಯೂನಿವರ್ಸಿಟಿಯಲ್ಲೂ ಕೂಡ ನೋಡ್ಬೋದು. ಸೊ ಶಿವಮೊಗ್ಗ, ಬಾಗಲಕೋಟ್, ರಾಯಚೂರು. ಸೊ ಇದನ್ನು ಸ್ವಲ್ಪ ನೋಡಿಕೊಂಡು ನೀವು ಅನಾಲಿಸಿಸ್ ಮಾಡಿಕೊಂಡು ನಿಮ್ಮ ಒಂದು ಲೀಸ್ಟನ್ನು ರೆಡಿ ಮಾಡ್ಕೊಳ್ಬೋದು. ಅದನ್ನು ಎಲ್ಲಿ ರೆಡಿ ಮಾಡ್ಕೊಳ್ಳೋದು ನೋಡಿ, ಈ ರೀತಿ ಅಪ್ಲಿಕೇಶನ್ ಫಾರ್ಮನ್ನು ಹಾಕಿದಾಗ ಇಲ್ಲಿ ಕೆಳಗಡೆ ನಿಮಗೆ ಇಲ್ಲಿ ನೋಡಿ ನಿಮ್ಮ ಒಂದು ಕೋರ್ಸಸ್ಗಳನ್ನು ಹಾಕೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ, ಹೌದಾ?
ಸೊ ಇದನ್ನು ಡೈರೆಕ್ಟಾಗಿ ಪ್ರಿಂಟೌಟ್ ತೊಗೊಳ್ಳಿ. ಇದು ಬೇಕು ಅಂದರೆ ಟೆಲಿಗ್ರಾಮ್ ಚಾನಲ್ಲಿ ಸಿಗ್ತದೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಡೌನ್ಲೋಡ್ ಮಾಡ್ಕೊಂಡು ಇದನ್ನು ಮಾಡ್ಕೊಳ್ಳಿ. ಓಕೆ, ಸೊ ಇದರ ಒಂದು ಕಾಪಿಯನ್ನು ನಿಮಗೆ US ಬೆಂಗಳೂರು ವೆಬ್ಸೈಟಲ್ಲೂ ಕೂಡ ಸಿಗ್ತದೆ, ಅಲ್ಲೂ ಕೂಡ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಸೊ ಕೌನ್ಸಿಲಿಂಗಿಗೆ ಬೇಕಾದಂಥ ಎಲ್ಲ ವೇಕೆಂಟ್ ಸೀಟ್ ಇನ್ಫಾರ್ಮೇಷನನ್ನು ದಿಸ್ ಅಗ್ರಿಕಲ್ಚರ್ ಯೂನಿವರ್ಸಿಟೀಸ್ ಅವರು ಬಿಟ್ಟಿದ್ದಾರೆ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ಇದು ಒಂದು ಕೊನೆಯ ಅವಕಾಶ ಆಗಿರ್ತದೆ. ಯಾರ್ಯಾರಿಗೆ ಇನ್ನೂ ಕೂಡ ಸೀಟ್ ಸಿಕ್ಕಿಲ್ಲ, ಸೊ ನಿಮಗೆ ಅಡ್ಮಿಷನ್ ತೊಗೊಳೋದಕ್ಕೆ ಒಂದು ಕೊನೆಯ ಅವಕಾಶ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.